ಹಾಯ್, ನಮಸ್ಕಾರ ಎಲ್ರಿಗೂ. ಹೊಸದಾಗಿ ಬಿಡುಗಡೆ ಆಗಿರೋಂಥ ಒಂದು ಬೈಕಿನ ಬಗ್ಗೆ ಮಾಹಿತಿ ಕೊಡೋಣ ಅಂತಂದೇಳಿ ಬಂದೀನಿ. ಇದು ಆ ಬೈಕು ಹೊಂಡಾ ಹಾರ್ನೆಟ್ 125. ಈ ಬೈಕ್ ಬಗ್ಗೆ ಫಸ್ಟ್ ಇಂಪ್ರೆಷನ್ ಹೇಳ್ಬೇಕಂದ್ರೆ ಇದ್ರ ಲುಕ್ ಮಾತ್ರ ಭಾರಿ ಐತಿ. ಈ ಬೈಕ್ನ ಮುಂದ್ಗಡೆಯಿಂದ ನೋಡೋದಂದ್ರೆ ಈ ತರ ಕಾಣಿಸ್ತೈತಿ. ಇದ್ರ ಹೆಡ್ಲೈಟ್ LED ಲೈಟ್ ಬಲ್ಬ್ ಕೊಟ್ಟಿದಾರ, ಭಯಂಕರ ಕಾಣಿಸ್ತೈತಿ. ಈ ಬೈಕು ಸೈಡಿಂದ ನೋಡೋಕೆ ಹಿಂಗೆ ಕಾಣ್ತೈತಿ. ಈ ಸಲ ಹೋಂಡಾದವರು ಬೋಲ್ಡ್ ಲುಕ್ ಅಷ್ಟೇ ಅಲ್ಲ, ಸ್ಪೋರ್ಟಿ ಲುಕ್ ಕೂಡ ಆ್ಯಡ್ ಮಾಡಿದ್ದಾರೆ ಇದಕ್ಕೆ. ಇದು ಅಪ್ಸೈಡ್ ಡೌನ್ ಫೋರ್ಕ್ಸು. ಈ ಬಜೆಟ್ನೊಳಗೆ ನಿಮ್ಗೆ ಇವರು ABS ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ನಿಮಗೆ 125cc ಅಂದ್ರೆ 11 HP ಅಥವಾ 11.2 ನ್ಯೂಟನ್ ಮೀಟರ್ದು ಟಾರ್ಕ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೈಡಲ್ಲಿ ನೋಡಿದ್ನಿ ಅಂದ್ರೆ ಹಾರ್ನೆಟ್ ಅಂತಂದೇಳಿ ಮಾಡಲ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಇವಾಗ ಕೀ ಆನ್ ಮಾಡಿ ನೋಡೋಣ ಏನು ಪವರ್ ಐತೆ ಏನೋ. ಪವರ್ ಐತೆ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ನೋಡ್ತಿದ್ರಲ್ಲ, ಈ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನ ಇವರು TFT ಮೀಟರ್ ಅಂತ ಕರೀತಾರ. ಈ TFT ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಲೈವ್ ಆಗಿ ಮೈಲೇಜ್ ತೋರಿಸ್ತೈತಿ, ಆಮೇಲೆ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದಿರಿ ಅಂತ ತೋರಿಸ್ತೈತಿ. ನಿಮ್ಮ ಯಾವರೇಜ್ ಮೈಲೇಜ್ ಕೂಡ ಇಲ್ಲೇ ಶೋ ಆಗ್ತೈತಿ. ಹಂಗೆ ಲೆಫ್ಟ್ ಸೈಡ್ ನೋಡಿದ್ನಿ ಅಂದ್ರೆ ಈ ಬಟನ್ಸ್ ಇದು ಒಂಥರ ಹೊಸದಾಗಿ ಐತಪ್ಪು. ಇದರೊಳಗೆ ಇನ್ನೊಂದು ಹೊಸ ಫೀಚರ್ ಏನಂತಂದ್ರೆ ಹೋಂಡಾ ರೋಡ್ ಸಿಂಕ್ ಅಂತಂದೇಳಿ ಒಂದು ಆ್ಯಪ್ ಮುಖಾಂತರ ಡಿಸ್ಪ್ಲೇಯಲ್ಲಿ ನೀವೇನೇನು ಕಂಟ್ರೋಲ್ ಮಾಡ್ಬೋದು ಅಂತ. ನ್ಯಾವಿಗೇಷನ್ ಅಂದ್ರೆ ನೀವು ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಇನ್ಬಿಲ್ಡ್ GPS ಕೊಡ್ತಿದ್ದಾರೆ ಇವರು. ಅದ್ರ ಜೊತೆಗೆ ಬ್ಲೂಟೂತ್ ಐತಿ, ಆಮೇಲೆ ವೆದರ್ ಕೂಡ ಇಲ್ಲೇ ನೋಡ್ಬೋದು. ಇಲ್ಲಿ ನಡ್ಬರ್ಕ CB 125 ಅಂತಂದೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಇದು ಮೌಂಟ್ ಸಸ್ಪೆನ್ಷನ್ ಬರುತ್ತೆ ಇದರಲ್ಲಿ. ಇದು ರೇರ್ ವೀಲು, ಹಂಗೆ ಇದು ಎಕ್ಸಾಸ್ಟ್. ಇದು ಇಂಡೋರಲ್ಲಿ ವಿಡಿಯೋ ಮಾಡಕತ್ತಿದ್ರಿಂದ ಈ ಥರ ಸೌಂಡ್ ಬರಾಕತ್ತೈತಿ. ಬಟ್ ಹೊರಗಡೆ ಇದನ್ನ ಔಟ್ಡೋರಲ್ಲಿ ಚೆಕ್ ಮಾಡ್ಬೇಕಂದ್ರೆ ಸ್ಮೂತಾಗಿ ಗಾಡಿ ಸ್ಟಾರ್ಟ್ ಆಗಿದೆ ಗೊತ್ತಾಗಲ್ಲ. ಇದಕ್ಕೆ ರೀಸನ್ ಏನಂತಂದ್ರೆ ACG ಅನ್ನೋ ಫ್ಯೂಚರ್ ಆ್ಯಡ್ ಮಾಡಿದ್ದಾರೆ ಇದಕ್ಕೆ. ಟೈರ್ ನೋಡಿದ್ನಿ ಅಂದ್ರೆ ಇದಕ್ಕೆ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ MRF ಕಂಪ್ನಿದು ಇರಬೇಕು, ಬಟ್ ಎಲ್ಲ ಗಾಡಿಗೂ MRF ಟೈರೇ ಕೊಡಲ್ಲ, ಚೇಂಜ್ ಆಗುತ್ತೆ. ಇದು ಸಾರಿ ಗಾರ್ಡು, ಇದು ಲೇಡೀಸ್ಗೆ ಒಂದು ಸೈಡ್ ಕೂರೋರಿಗೆ ಸ್ವಲ್ಪ ಈಸಿ ಆಗುತ್ತೆ, ಸೇಫ್ಟಿ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಬೈಕಿಂದು ಲೆಫ್ಟ್ ವ್ಯೂ ನೋಡೋದಾದ್ರೆ ಹಿಂಗೆ ಕಾಣ್ತೈತಿ. ಇದಕ್ಕೆ ಗೇರು ಒಂದು ಸೈಡ್ ಕೊಡ್ತಿದ್ದಾರೆ. ಇದು ರೇರ್ ಲ್ಯಾಂಪು, ಇದು ಒಂಥರ ಯುನಿಕ್ ಆಗೈತಿ. ಇದಕ್ಕೆ ಪೆಟ್ರೋಲ್ ಟ್ಯಾಂಕ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ 12 ಲೀಟ್ರ್ ಹಿಡಿಯೋಷ್ಟು ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಹೋಂಡಾ ಗಾಡಿ ಒಳಗೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿರೋದು. ಇದು Type C ಕೇಬಲ್. ಇದನ್ನು ಗಾಡಿ ರನ್ನಿಂಗಲ್ಲಿ ಇರಬೇಕಾದ್ರೆ ಚಾರ್ಜಿಗೆ ಹಾಕೋಬೋದು, ಗಾಡಿ ಆಫ್ ಆದ್ರೆ ಬರಲ್ಲ. ನನಗೆ ಗೊತ್ತು ಇಷ್ಟೊತ್ತಾದರೂ ಮೈಲೇಜಿನ ಬಗ್ಗೆ ಹೇಳೇ ಇಲ್ಲ ಅಂತಂದೇಳಿ. ಇದ್ರ ಮೈಲೇಜ್ ಬಂದು 60. ಈ ಗಾಡಿದು ಎಕ್ಸ್ ಶೋರೂಮ್ ಪ್ರೈಸು 1,12,000 ರೂಪಾಯಿ. ಈ ವಿಡಿಯೋದಲ್ಲಿ ನೋಡ್ತಿದ್ರಲ್ಲ, ಈ ಕಲರ್ ಬಿಟ್ರೆ ಇದರಲ್ಲಿ ಇನ್ನೂ 3 ಕಲರ್ ಬರುತ್ತೆ, ರೆಡ್, ಬ್ಲೂ ಮತ್ತು ಬ್ಲ್ಯಾಕ್. ಈ ಬಜೆಟಲ್ಲಿ ಇಷ್ಟೆಲ್ಲ ಫ್ಯೂಚರ್ ಇರುವಂಥ ಬೈಕು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಬೈಕು ಸ್ಟಾಕ್ ಅವೈಲಬಿಲಿಟಿ ಮತ್ತು ಬುಕ್ಕಿಂಗ್ ಬಗ್ಗೆ ಮಾಹಿತಿ ಬೇಕಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತೈತಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇದಿಷ್ಟು ಈ ಬೈಕಿನ ಬಗ್ಗೆ ಇರೋಂಥ ಮಾಹಿತಿ. ಇದರಲ್ಲಿ ಏನಾರ ಇತ್ತಪ್ಪ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಇನ್ನೂ ಕಲ್ಕೊತೀನಿ ನೀವು ಹೇಳೋದ್ರಿಂದ. ಸೊ ಫೈನಲಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾರ ಇತ್ತಂದರೆ ಕಾಮೆಂಟ್ ಮೂಲಕ ತಿಳಿಸ್ರಿ ನನಗೆ. ಇನ್ನೂ ಏನಾದರೂ ಹೇಳ್ಬೇಕಾ, ಹೆಚ್ಚಿನ ಮಾಹಿತಿ ಹೇಳ್ಬೇಕಿತ್ತ, ಯಾವ ಥರ ಇತ್ತು ಅಂತಂದೇಳಿ ಏನಾರು ಇತ್ತಂದ್ರೆ ಹೇಳ್ರಿ. ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊತೀನಿ ನಾನು. ಓಕೆ ಫ್ರೆಂಡ್ಸ್, ಬಾಯ್.